ನನ್ನ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಇಂದು ನಾವು ಟಾಪಿಕ್ ಯಾವುದಪ್ಪ ಅಂದ್ರಿಗಿನ ಲಾಂಗ್ ಟೈಮ್ ಹೇಳ್ಬೇಕಂದ್ರಿಗಿನ ನಮ್ಮ ಲಕ್ಷ್ಮಿ ಇನ್ಸ್ಟಿಟ್ಯೂಟ್ ಅಥವಾ ರಾಷ್ಟ್ರೀಯ ಕಂಪ್ಯೂಟರ್ ಅವರ ವತಿಯಿಂದ ಸಮರಿ ಕ್ಲಾಸ್ ಏನೈತಿ ಪ್ರಾರಂಭ ಆಗಿವ. ಅದರಲ್ಲಿರ್ತಕ್ಕಂಥ ಏನೈತೆ ಅಂದ್ರಿಗಿನ ಮೇನ್ ಪಾಯಿಂಟ್ ಅಂದ್ರಿಗಿನ ಏಪ್ರಿಲ್ ಇಂದ ಏನಂತಂದ್ರೆ ಏಪ್ರಿಲ್ ಅಥವಾ ಏನಂತಂದ್ರಿಗಿನ ಜೂನ್ ಅವರಿಗೆ 2 ಮಂತ್ ಏನಂತಂದ್ರೆ ಬೇಸಿಕ್ ಇರ್ತಕ್ಕಂಥ ಕಂಪ್ಯೂಟರ್ ತರಬೇತಿ ಕ್ಲಾಸಸ್ ಇರ್ತಾವೆ ಸ್ಪೆಷಲ್ ಆಗಿ. ಅದ್ರ ಜೊತೆಗೆ ಸ್ಪೆಷಲ್ ಆಗಿರ್ತಕ್ಕಂಥ ಏನಂತಂದ್ರಿಗಿನ 5ನೇ ಕ್ಲಾಸ್ ಇಂದ ಡಿಗ್ರಿ ಅವರಿಗೆ ಏನೇ ಓದಿಲ್ಲ ಏನಂತಂದ್ರೆ ಕಂಪ್ಯೂಟರ್ ಇರ್ತಕ್ಕಂಥ ಕೋರ್ಸ್ ಎಲ್ಲ ಅವೈಲೇಬಲ್ ಇರ್ತಾವೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರಿಗಿನ ಇರ್ತಕ್ಕಂಥ ಏನಂತ ಅಂದ್ರಿಗಿನ ಯಾವುದು PGDC ಅಂತ ಹೇಳ್ಬೋದು. ಯಾವುದು PGDC ಇದಿರ್ತಕ್ಕಂಥ 1 year ಕೋರ್ಸ್ ಹೌದು. ಇದ್ರ ನಂತರ ಏನಂತಂದ್ರಿಗಿನ ಅವೈಲೇಬಲ್ ಇದೆ. ನೆಕ್ಸ್ಟ್ ಯಾವ್ದು ಇವಾಗ DCTTC ಅದು 1 year ಇದೆ. ಇದು ಇರ್ತಕ್ಕಂಥ PGDC ಏನಂತಂದ್ರಿಗೆ ನಾವು 1 year ಇದಿರ್ತಕ್ಕಂಥ ಯಾವ್ದು ಇವಾಗ ಡಿಗ್ರಿ ಮೇಲೆ ಎನಿ ಡಿಗ್ರಿ BA ಇರ್ಬೋದು, BS ಇರ್ಬೋದು, BCom ಇರ್ಬೋದು. ಆಮೇಲೆ DCTTC ಓನ್ಲಿ PUC ಅಥವಾ ಡಿಗ್ರಿ ಮುಗಿಸೋರು ಕೂಡ ಬರ್ತೈತಿ, ಅದೊಂದು ಕೋರ್ಸ್ ಇರ್ಬೋದು. ಆಮೇಲೆ ADIT ಓನ್ಲಿ SLC ಪಾಸ್ ಆದವರಿಗೆ ಅವ್ರಿಗೆ ಏನಂತಂದ್ರಿಗಿನ ಇದು ಕೂಡ ಏನಂತಂದ್ರಿಗಿನ 1 year ಅದು ಇವಾಗ ಅಡ್ವಾನ್ಸ್ ಡಿಪ್ಲೊಮಾ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ನೆಕ್ಸ್ಟ್ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರಿಗಿನ 6 ಮಂತ್ ಬರ್ತಾ ಇರಲಿಲ್ಲ. 6 ಮಂತ್ ಇವಾಗ DDTP ಡಿಪ್ಲೊಮಾ ಇನ್ ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಅಂತ ಇದು ಇವಾಗ 6 ಮಂತ್. ಇದು ಮುಖ್ಯವಾಗಿ ಏನಂತಂದ್ರಿಗಿನ ಇದ್ರಾಗಿರ್ತಕ್ಕಂಥ ಟಾಪಿಕ್ ಏನಂತಂದ್ರೆ ಪೇಜ್ ಮೇಕರ್ ಇರ್ಬೋದು, ಕೋಡ್ ಇರ್ಬೋದು, ಫೋಟೋಶಾಪ್ ಅದ್ರಾಗಿರ್ತಕ್ಕಂಥ ಸ್ಪೆಷಲ್ ಆಗಿರುತ್ತೆ. ಇನ್ನೂ ಒಂದು ಯಾವ್ದಪ್ಪ ಅಂದ್ರೆ DCA ಫುಲ್ ಮೇನ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಇವಾಗ ಟ್ರೆಂಡ್ ಆಗಿರ್ತಕ್ಕಂಥ DCA ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದು ಇವಾಗ 6 ಮಂತ್ ಇದಿರ್ತಕ್ಕಂಥ ಬೇಸಿಕ್ ವಿತ್ ಏನಂತಂದ್ರೆ ಟ್ಯಾಲಿ ವಿತ್ ಇರ್ತಕ್ಕಂಥ ಅಲ್ಲಿ HTML ಕ್ಲಾಸಸ್ ಇರ್ತವೆ. ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂತಂದ್ರೆ ಈಗಿನ CIT ಅಂದ್ರೆ ಏನ 3 ಮಂತ್ ಅಂದ್ರೆ ನಾವು ಆಲ್ಮೋಸ್ಟ್ ಏನಂತಂದ್ರೆ ಈಗ ಸಮ್ಮರ್ ಕ್ಲಾಸ್ ಏನಂತಂದ್ರೆ ಈಗ 3 ಮಂತ್ ಇವಾಗ 2 ಮಂತ್ ಏನಂತಂದ್ರೆ ಈಗ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಅದೇ ಬೇಸಿಕ್ ಏನಂತಂದ್ರೆ ಏಪ್ರಿಲ್ ಇಂದ ಅಂದ್ರೆ ಈಗ ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಆಯಿತು ಇರ್ತಾರೆ. ನೀವು ಇಷ್ಟ ಇರ್ತಕ್ಕಂಥ ವಿದ್ಯಾರ್ಥಿಗಳು ಏನಂತಂದ್ರೆ ಈಗ ಅಡ್ಮಿಷನ್ ಮಾಡಿಸಬಹುದು. ಇರ್ತಕ್ಕಂಥ ಏನಂತಂದ್ರೆ ಈಗ ಪ್ರತಿಯೊಂದು ಕೋರ್ಸ್ ಅವೈಲೇಬಲ್ ಇರುತ್ತೆ ಹೌದು. ಇಲ್ಲಿರ್ತಕ್ಕಂಥ ನಮ್ಗೆ ಇರ್ತಕ್ಕಂಥ ಬ್ಯಾಚ್ ವೈಸ್ಗಳು ಅದಾವ ಹೌದು. ನಮ್ಗಿರ್ತಕ್ಕಂಥ 2000 ಮೊನ್ನೆ ಒಂದು ಬ್ಯಾಚ್ ಆಗಿದೆ. ಯಾವಾಗಂತಂದ್ರೆ 2025-26ನೇ ಸಾಲ ಇರ್ತಕ್ಕಂಥ ಟೋಟಲ್ ಇವಾಗ 80 ಜನ ವಿದ್ಯಾರ್ಥಿಗಳಲ್ಲಿ ಅದಿರ್ತಕ್ಕಂಥ ನಮ್ಗಿರ್ತಕ್ಕಂಥ ಎಲ್ಲ ನಮ್ಮ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥ ಎಲ್ಲ ಅವೈಲೇಬಲ್ಸ್ ಇದೆ ಹೌದಿಲ್ಲ. ನಮ್ಗಿರ್ತಕ್ಕಂಥ ಕ್ವಾಲಿಫೈಡ್ ಇರ್ತಕ್ಕಂಥ ಟೀಚರ್ ಸ್ಟಾಫ್ ಇದೆ. ಆಮೇಲೆ ಮತ್ತೆ ಡಿಜಿಟಲ್ ಬೋರ್ಡ್ ಇದೆ. ಇನ್ನೊಂದು ನೆಕ್ಸ್ಟ್ ಅಂತಂದ್ರೆ ಆನ್ಲೈನ್ ಯೂಟ್ಯೂಬ್ ಕ್ಲಾಸಸ್ ಯಾವುದೇ ಒಂದು ಇನ್ಸ್ಟಲ್ಲಿ ಆನ್ಲೈನ್ ಯೂಟ್ಯೂಬ್ ಕ್ಲಾಸ್ ಯಾವುದಿಲ್ಲ. ಫಸ್ಟ್ ಏನಂತಂದ್ರೆ ಈಗ ನಮ್ದು ಇರ್ತಕ್ಕಂಥ ಹೇಳ್ಬೋದು ಹೌದಿಲ್ಲ. ಇನ್ನೊಂದು ಏನಂತಂದ್ರೆ ವೀಕ್ಲಿ ಪ್ರತಿ ವಾರ ಶನಿವಾರ ದಿವಸ ಏನಂತಂದ್ರೆ ಈಗ ಕಂಪ್ಯೂಟರ್ ಇರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಮಾಹಿತಿಯನ್ನು ಇನ್ಫಾರ್ಮೇಶನ್ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ. ನಮಗೆ ಮೇನ್ ಅಂದ್ರೆ ಕಂಪ್ಯೂಟರ್ ಕಲಿದ್ರೆ ಒಂದು ಲಾಭ ಅಲ್ಲ, ಏನಂತಂದ್ರೆ ಈಗ 3 ಲಾಭ ಇದೆ. ಏನಾದ್ರೆ ಯಾವ್ದಾದ್ರು ಕಂಪ್ಯೂಟರ್ ಕಲ್ತಂತ ವಿದ್ಯಾರ್ಥಿಗಳು ಎಲ್ಲೆಲ್ಲ ಪ್ರೈವೇಟ್ ಇರ್ತಕ್ಕಂಥ ಜಾಬ್ ಗುಣ ಮಾಡ್ಬೋದು. ಅದ್ರ ಜೊತೆಗೆ ಏನಂತಂದ್ರೆ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಏನಂತಂದ್ರೆ ಈಗ ಸ್ಟಡಿ ಮಾಡಿ ಆಗ್ಬೋದು ಅಥವಾ ಓನ್ ಬಿಸ್ನೆಸ್ ಮಾಡ್ತಕ್ಕಂಥ ಒಂದು ಕೆಪಾಬಿಲಿಟಿ ಯಾವ್ದು ಇವಾಗ ಕಂಪ್ಯೂಟರ್ ಬರ್ತಾ ಹೌದಿಲ್ಲ. ನಾವು ಏನು ಕಲಿಯಕ್ಕೆ ಹೋಗಿಲ್ಲ ಹೌದಿಲ್ಲ. ನಮಗೆ ಗಾಳಿ, ನೀರು, ಊಟ ಬಟ್ ಇಷ್ಟ ಮೂಲಭೂತ ಅವಶ್ಯಕತೆಗಳಲ್ಲಿ ಎಷ್ಟು ಅವಶ್ಯಕತೆ ಅದರ ಜೊತೆಗೆ ಏನಂತಂದ್ರೆ ಈಗ ಕಂಪ್ಯೂಟರ್ ಗುಣ ಬಹಳ ಅವಶ್ಯಕತೆ ಆಗಿದೆ. ಅದಕ್ಕೆ ನೀವು ಇರ್ತಕ್ಕಂಥ ಅದು ಇರ್ತಕ್ಕಂಥ ಏನಂತಂದ್ರೆ ಈಗ ನಾವು ಇರ್ಬೋದು. ಈಗ ನೆಕ್ಸ್ಟ್ ನಾವು ಹೇಳ್ತಕ್ಕಂಥದ್ದು ಟಾಪಿಕ್ ಯಾವ್ದಪ್ಪ ಅಂದ್ರೆ ಈಗ MS ಆಫೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತು. MS ಆಫೀಸ್ ನಲ್ಲಿ ಬರ್ತಕ್ಕಂಥ ಟಾಪಿಕ್ ಯಾವ್ದಪ್ಪ ಅಂದ್ರೆ ಈಗ MS ಆಫೀಸ್ ಫಸ್ಟ್ MS ಆಫೀಸ್ ಅಂತ ಹೇಳ್ಬೋದು. ಯಾವ್ದು MS ಆಫೀಸ್ ಹೌದಿಲ್ಲ. MS ಆಫೀಸ್ ನಲ್ಲಿ ಟಾಪಿಕ್ ಏನೈತೆ ಅಂದ್ರೆ ಈಗ ಮೇನ್ ಅಂತಂದ್ರೆ ಈಗ ಒಂದನೇದು MS ವರ್ಡ್ ಬರ್ತದೆ. ಯಾವುದು MS ವರ್ಡ್ ರೈಟ್. ಎರಡನೇದು ಯಾವ್ದು ಇವಾಗ MS ಎಕ್ಸೆಲ್. ಯಾವುದು MS ಎಕ್ಸೆಲ್. ಮೂರನೇದು ಯಾವ್ದು ಇವಾಗ MS ಪವರ್ ಪೇಂಟ್ ರೈಟ್. ನಾಲ್ಕನೇದು ಯಾವ್ದು ಇವಾಗ MS ಆಕ್ಸೆಸ್. ಇವು ಏನಂತಂದ್ರೆ ಈಗ MS ಆಕ್ಸೆಲ್ ಬರ್ತಕ್ಕಂಥ ಒಂದು 4 ಟಾಪಿಕ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಕೇಳಿದಾಗ ನಮಗಿರ್ತಕ್ಕಂಥ ಪೇಪರ್ ಏನಂತಂದ್ರೆ 2 ಇದಾವೆ. ಒಂದು GK ಪೇಪರ್, ಒಂದು ಸ್ಪೆಸಿಫಿಕ್ ಅಥವಾ ನಿರ್ದಿಷ್ಟ ಪತ್ರಿಕೆ ಅಂತೀವಿ ಹೌದಿಲ್ಲ. ಅದ್ರಾಗ 30 ಕ್ವಶನ್ ಇರ್ತಾವೆ. ಎಷ್ಟು 30 ಕ್ವಶನ್ ಏನಂತಂದ್ರೆ ಈಗ ಬರೀ ಕಂಪ್ಯೂಟರ್ ಬಗ್ಗೆ ಇರ್ತಾವೆ. ಅದ್ರಾಗ ನಿಮ್ಗೆ ಕೇಳ್ತಕ್ಕಂಥ ಟಾಪಿಕ್ ಏನಂತಾರೆ ಒಂದು 5-6 ಟಾಪಿಕ್ ಮತ್ತೆ ಬೇರೆ ಎಕ್ಸ್ಟ್ರಾ ಯಾವ ಓದೋಕೆ ಕಂಪ್ಯೂಟರ್ ಫುಲ್ ಡೆಪ್ತ್ ಆಗಿ ಹೋಗ್ಬಾರ್ದು ಹೌದಿಲ್ಲ. ಅದ್ರಾಗ ಇರ್ತಕ್ಕಂಥ ಇದು ಒಂದು MS ಆಫೀಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅದ್ರ ಜೊತೆಗೆ ಏನಂತಂದ್ರೆ ಈಗ ಯಾವ್ದು ಇವಾಗ ಇಂಟರ್ನೆಟ್ ಬಗ್ಗೆ ಏನಂತಂದ್ರೆ ಈಗ ನಾವು ಸ್ವಲ್ಪ ಓದ್ಬೇಕಾಗುತ್ತೆ ರೈಟ್. ಯಾವ್ದು ಇಂಟರ್ನೆಟ್ ಬಗ್ಗೆ
ಇನ್ನೊಂದು ಇವಾಗ ಕಂಪ್ಯೂಟರ್ ಇರ್ತಕ್ಕಂಥ ಫಂಡಮೆಂಟಲ್, ಯಾವ ಫಂಡಮೆಂಟಲ್ ಇರ್ಬೋದು, ಇನ್ಪುಟ್ ಡಿವೈಸ್ ಇರ್ಬೋದು, ಔಟ್ಪುಟ್ ಡಿವೈಸ್ ಇರ್ಬೋದು, ಅಥವಾ ಸ್ಟೋರೇಜ್ ಡಿವೈಸ್ ಇರ್ಬೋದು, ಟೈಪ್ಸ್ ಆಫ್ ನೆಟ್ವರ್ಕ್ ಇರ್ಬೋದು, ಅಥವಾ ಕ್ಲಾಸಿಫಿಕೇಶನ್ ನೆಟ್ವರ್ಕ್ ಇರ್ಬೋದು, ಅಥವಾ ಇದು ಕ್ಲಾಸಿಫಿಕೇಶನ್ ಆಫ್ ದ ಕಂಪ್ಯೂಟರ್ ಇರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಏನಂತಂದ್ರೆ ಸ್ಟಡಿ ಮಾಡ್ಬೇಕಾಗ್ತದೆ. ಅಥವಾ ಆಡಿರ್ತಕ್ಕಂಥ ಪ್ರಾಕ್ಟಿಕಲ್, ಹೌದು ಆಲ್ಮೋಸ್ಟ್ ಆಲ್ ಎಲ್ಲ ಏನಂತಂದ್ರಿಗಿನ ಯಾವುದೇ ಒಂದು ಎಕ್ಸಾಮ್ ಇರ್ತಕ್ಕಂಥ ಕ್ವಶನ್ ಏನಪ್ಪ ಅಂದ್ರೆ ಇವ್ 4 ಟಾಪಿಕ್ ಬಗ್ಗೆ ಏನಂತಂದ್ರೆ ಇದು ಕ್ವಶನ್ ಆಲ್ಮೋಸ್ಟ್ ಆಲ್ 70% ಏನಂತಂದ್ರಿಗಿನ ಇದ್ರ ಬಗ್ಗೆ ಕೇಳ್ತಾನೆ ಕ್ವಶನ್. ಇವ್ರು ಬಿಟ್ಟು ಬೇರೆ ಟಾಪಿಕ್ ಯಾವಿಲ್ಲ, ಯಾವ ಕ್ವಶನ್ ಬೇಕಾನೆ ತೆಗಿರಿ ಇರ್ತಕ್ಕಂಥ. ಇನ್ನು ನಡೆದಂತ ಎಲ್ಲಾ ಸಿಗುರ್ ಕ್ವಶನ್ ಎಲ್ಲ ಫಾಲೋ ಅಪ್ ಮಾಡಿವಿ, ಹೌದಿಲ್ಲ. ನೆಕ್ಸ್ಟ್ ಏನಂತಂದ್ರಿಗಿನ MS ವರ್ಡ್ ಬಗ್ಗೆ ಕೇಳಿದಂತಹ ಕೆಲವೊಂದು ಟಾಪಿಕ್ ಕ್ವಶನ್ ಏನಂತಂದ್ರಿಗಿನ ಫಸ್ಟ್ ಇರ್ತಕ್ಕಂಥ ಏನಂತಂದ್ರಿಗಿನ MS ವರ್ಡ್, ಹೌದಿಲ್ಲ, ರೈಟ್. MS ವರ್ಡ್, MS ವರ್ಡ್, ರೈಟ್. MS ವರ್ಡ್, MS ಎಕ್ಸೆಲ್ ಬಂತು, ಸಾರಿ, MS ವರ್ಡ್, ಇದು MS ವರ್ಡ್, ಹೌದಿಲ್ಲ. ಈಗ ನಾವು ಆಲ್ರೆಡಿ ಇವಾಗ MS ವರ್ಡ್ ಏನಂತಂದ್ರಿಗಿನ ನಾವು ಯಾಕೆ ಯೂಸ್ ಮಾಡ್ತಾವ ಸ್ವಲ್ಪ ಹೇಳ್ಬೇಕು, ಹೌದಿಲ್ಲ. ಯಾಕಪ್ಪ ಅಂತಂದ್ರಿಗಿನ MS ವರ್ಡ್ ನಲ್ಲಿ ನಾವು ಓನ್ಲಿ ಟೆಕ್ಸ್ಟ್ ಬರೆಯಕ್ಕೆ ಯೂಸ್ ಮಾಡ್ತೀವಿ. ಯಾವ್ದು ಇವಾಗ ಟೆಕ್ಸ್ಟ್ ಬರೆಯಕ್ಕೆ, ಹೌದಿಲ್ಲ. ಇದ್ರ ಬಗ್ಗೆ ಇರ್ತಕ್ಕಂಥ ಕ್ವಶನ್ ಯಾವ ರೀತಿ ಏನಂತಂದ್ರಿಗಿನ ಫ್ರೇಮ್ ಮಾಡ್ಯಾರಪ್ಪ ಅಂತ ಕೇಳ್ಬೇಕು, ಹೌದಿಲ್ಲ. ಉದಾಹರಣೆ ನಾವು ನೋಡಿದಾಗ ಫಸ್ಟ್ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರಿಗಿನ ನಾವು ಫಸ್ಟ್ ಇರ್ತಕ್ಕಂಥ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್, ಇದು ಯಾವ ಬಾರ್ ಅಂತೀವಿ ನಾವು ಇವಾಗ ಟೈಟಲ್ ಬಾರ್ ಅಂತೀವಿ. ನಾವು ಯಾವ ಬಾರ್ ಅಂತೀವಿ ಇವಾಗ ಟೈಟಲ್ ಬಾರ್, ರೈಟ್. ಟೈಟಲ್ ಬಾರ್, ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್, ರೈಟ್. ನೆಕ್ಸ್ಟ್ ಯಾವ್ದಪ್ಪ ಅಂದ್ರಿಗಿನ ಓಮ್ ಇನ್ಸರ್ಟ್ ವ್ಯೂ, ಇದು ಯಾವ ಬಾರಪ್ಪ ಅಂದ್ರಿಗಿನ ಮೆನು ಬಾರ್ ಅಂತೀವಿ. ಯಾವ ಬಾರ್ ಇವಾಗ ಮೆನು ಬಾರ್, ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಇದು ಯಾವ ಬಾರಪ್ಪ ಅಂತಂದ್ರಿಗಿನ ಟೂಲ್ ಬಾರ್ ಅಂತೀವಿ. ಯಾವ ಬಾರ್ ಇವಾಗ ಟೂಲ್ ಬಾರ್, ರೈಟ್. ಟೂಲ್ ಬಾರ್ ಅಂತ ಇದ್ವಿ, ಹೌದಿಲ್ಲ, ರೈಟ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ರೂಲರ್ ಬಾರ್ ಅಂತ ಇದ್ವಿ. ಯಾವ ಬಾರ್ ಇವಾಗ ಇದು ರೂಲರ್ ಬಾರ್, ರೈಟ್. ಕೆಳಗಡೆ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರಿಗಿನ ಇದಿರ್ತಕ್ಕಂಥದ್ದು ಏನಂತಂದ್ರಿಗಿನ ಸ್ಟೇಟಸ್ ಬಾರ್ ಅಂತಂದ್ವಿ. ಯಾವ ಬಾರ್ ಇವಾಗ ಸ್ಟೇಟಸ್ ಬಾರ್ ಅಂತ ಕೇಳಿ, ಹೌದಿಲ್ಲ. ಇದರ ಕ್ವಶನ್ ಯಾವ ರೀತಿ ಕೇಳಾರಪ್ಪ ಇಲ್ಲ ಈ ಎಕ್ಸಾಂಪಲ್ ಆಲ್ರೆಡಿ ಇವಾಗ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಇರ್ತಕ್ಕಂಥ ಬಾರ್ ಯಾವುದು ಅಂತ ಎಕ್ಸಾಮ್ ಕೇಳ್ಯಾರ. ಯಾವುದು ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್, ಅದು ಯಾವ ಬಾರ್ ಅದು ಆನ್ಸರ್ ಇವಾಗ ಯಾವ್ದಪ್ಪ ಅಂದ್ರಿಗಿನ ಟೈಟಲ್ ಬಾರ್ ಅಂತಂತೀವಿ. ಅಥವಾ ಕನ್ನಡದಾಗ ಶಿರೋಮಣಿ ಅಂತಂತೀವಿ, ರೈಟ್. ಯಾವ್ದು ಇವಾಗ ಮಿನಿಮೈಸ್ ಮ್ಯಾಕ್ಸಿಮೈಸ್ ಕ್ಲೋಸ್ ಇರ್ತಕ್ಕಂಥ ಬಾರ್ ಯಾವ್ದು ಇವಾಗ ಇದಂತಿರ್ಬೋದು, ಹೌದಿಲ್ಲ. ಅದಕ್ಕೆ ನಾವು ಇರ್ತಕ್ಕಂಥ ಯಾವ ಇರ್ತಕ್ಕಂಥ ಆಪ್ಷನ್ಸ್ ಅಲ್ಲಿ ಯಾವ ಬಾರ್ ಬರ್ತದೆ ಸ್ವಲ್ಪ ಇರುತ್ತಂದ್ರಿಗಿನ ಐಡೆಂಟಿಫೈ ಮಾಡ್ಕೋಬೇಕಾಗುತ್ತೆ, ಹೌದಿಲ್ಲ. ಅದ್ರಾಗ ನಾವು ಮುಖ್ಯವಾಗಿ ಏನಂತಂದ್ರಿಗಿನ ಇದು ಇರ್ತಕ್ಕಂಥ MS ವರ್ಡ್ ಆಗಿದೆ. ಇದ್ರ ಬಗ್ಗೆ ಏನಂತಂದ್ರೆ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ಯಾರ ಫಸ್ಟ್, ಹೌದಿಲ್ಲ. ಈಗ ಫಸ್ಟ್ ಇರ್ತಕ್ಕಂಥ MS ಆಫೀಸ್ ಅಂತ ಆಲ್ರೆಡಿ ಗೊತ್ತಿದೆ ಎಲ್ಲರೂ, MS ಆಫೀಸ್, ಹೌದಿಲ್ಲ. MS ಆಫೀಸ್, ರೈಟ್. MS ಆಫೀಸ್, ಹೌದಿಲ್ಲ. ಇದ್ರಾಗ ಯಾವ್ದು ಇವಾಗ MS ವರ್ಡ್, ರೈಟ್. ನೆಕ್ಸ್ಟ್ ಯಾವ್ದು ಇವಾಗ MS ಎಕ್ಸೆಲ್, ರೈಟ್, ಹೌದಿಲ್ಲ. ನೆಕ್ಸ್ಟ್ ಯಾವ್ದು ಇವಾಗ MS ಪವರ್ ಪೇಂಟ್, ರೈಟ್. ನಾಲ್ಕನೇದು MS ಆಕ್ಸೆಸ್, ಹೌದಿಲ್ಲ. ಇದು ನಿಮಗೆ ಕ್ವಶನ್ ಯಾವ ರೀತಿ ಫ್ರೇಮ್ ಮಾಡ್ಯಾನಪ್ಪ ಅಂತ ಕೇಳಿದಾಗ ಇಲ್ಲಿ ಬರ್ತಾ, ಹೌದಿಲ್ಲ. MS ವರ್ಡ್, ಇದು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MS ಅಂತ ಕೇಳ. MS ಅಂದ್ರಿಗಿನ ಮೈಕ್ರೋಸಾಫ್ಟ್ ಅಂತ. ಯಾವ ಕಂಪನಿ ಇವಾಗ ಮೈಕ್ರೋಸಾಫ್ಟ್, ಯಾವ್ದು ಇವಾಗ ಮೈಕ್ರೋಸಾಫ್ಟ್. ಈ ಕಂಪನಿ ಎಲ್ಲಿದೆಯಪ್ಪ ಅಂತ ಕೇಳ್ಬೋದು, ಹೌದಿಲ್ಲ. ಎಲ್ಲಿದೆ ಅಂತಂದ್ರೆ ಇದು ಯಾವ್ದು ಇವಾಗ ಎಲ್ಲಿದೆ ಅಂತಂದ್ರಿಗಿನ ಇದು ಎಲ್ಲಿದೆ ಇವಾಗ ಅಮೆರಿಕದಲ್ಲಿದೆ. ಎಲ್ಲಿದೆ ಇವಾಗ ಅಮೆರಿಕದಲ್ಲಿದೆ. ಯಾವುದು MS ಕಂಪನಿ, ಹೌದಿಲ್ಲ. ಈ ಕಂಪನಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ ಇದಕ್ಕಿರ್ತಕ್ಕಂಥ ಹೂ ಇಸ್ ದ ಓನರ್ ಆಫ್ MS ಕಂಪನಿ, ಹೌದಿಲ್ಲ. ಅದು ಮೇನ್ ಇಂಪಾರ್ಟೆಂಟ್, ಓನರ್ ಇಂಪಾರ್ಟೆಂಟ್ ಆಗುತ್ತೆ, ಹೌದಿಲ್ಲ. ಯಾವುದೇ ಒಂದು ಬಿಲ್ಡ್ ಆಗ್ಬೇಕಂದ್ರೆ ಏನಾಗುತ್ತೆ ಇವಾಗ ಇವಾಗ MS ಕಂಪನಿ ಇರ್ತಕ್ಕಂಥ ಓನರ್ ಯಾರಪ್ಪ ಅಂದ್ರಿಗಿನ ಬಿಲ್ ಗೇಟ್ಸ್ ಅಂತ. ಏನಂತ ಇವಾಗ ಬಿಲ್ ಗೇಟ್ಸ್ ಹೆಸರು ಕೇಳಿರ್ಬೇಕಿತ್ತು, ಬಿಲ್ ಗೇಟ್ಸ್, ಹೌದಿಲ್ಲ. ಇತ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ವ್ಯಕ್ತಿ ಈಗ ಅಲ್ಲ, ಪ್ರೆಸೆಂಟ್ ಅಲ್ಲ, ಈಗ ಮೆಕ್ಸಿಕೋ ದೇಶದ ಯಾವಾಗಪ್ಪ ಅಂದ್ರಿಗಿನ 2008ರಿಂದ 2012 ಏನಂತಂದ್ರಿಗಿನ 4 ವರ್ಷಗಳ ಕಾಲ ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು ಇರ್ಬೋದು ಇವಾಗ ಬಿಲ್ ಗೇಟ್ಸ್, ಹೌದಲ್ಲ. ಈ ಕಂಪನಿ ಯಾರು ಇವಾಗ ಓನರ್ MS ಕಂಪನಿ.
ಈ ಕಂಪನಿಯ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಕಂಪನಿಯ ಸಿಇಒ ಒಬ್ರು ಅದಾರ. ಯಾರು ಸಿಇಒ? ಯಾರಪ್ಪ ಸಿಇಒ? ವಾಟ್ ಇಸ್ ಫುಲ್ ಫಾರ್ಮ್ ಆಫ್ ಸಿಇಒ? ಸಿಇಒ ಅಂದ್ರಿಗಿನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಕನ್ನಡದಾಗ ಮುಖ್ಯ ಕಾರ್ಯನಿರ್ವಾಹಕ. ಆ ಕಂಪನಿ ಇರ್ತಕ್ಕಂಥ ಎಲ್ಲಾ ನಿರ್ವಹಣೆ ಓನರ್ ಇರ್ಬೋದು, ಬಟ್ ಆ ಕಂಪನಿ ಇರ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಯಾರಿಗಿದಪ್ಪ ಅಂದ್ರಿಗಿನ ಸಿಇಒ ಇದೆ. ಯಾರಿಗಿದೆ ಇವಾಗ? ಸಿಇಒ. ಅದು ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಪ್ಪ ಅಂದ್ರಿಗಿನ ಈ ಕಂಪನಿ ಸಿಇಒ ಇರ್ತಕ್ಕಂಥ ವ್ಯಕ್ತಿ ಆತನ ಹೆಸರು ಏನಪ್ಪ ಅಂದ್ರಿಗಿನ ಸತ್ಯಂ ನಾಡಲ್. ಏನಂತೀವಾಗ? ಸತ್ಯಂ ನಾಡಲ್. ಹೌದಿಲ್ಲ? ಸತ್ಯಂ ನಾಡಲ್. ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಈತ ಆ ಕಂಪನಿಯಲ್ಲಿ ಇವಾಗ ಎಲ್ಲಿ ಅಮೆರಿಕದು, ಬಟ್ ಆ ಕಂಪನಿ ಇರ್ತಕ್ಕಂಥ ಸಿಇಒ ಯಾರಾದಾರ ಇವಾಗ ನಮ್ಮ ಇಂಡಿಯಾದ. ಅದೊಂದು ಹೆಮ್ಮೆ ಪಡೋ ವಿಷಯ. ಯಾವ್ದು ಇವಾಗ? ಆತನ ಹೆಸರು ಏನಿವಾಗ? ಸತ್ಯಂ ನಾಡಲ್ ಅಂತ ಹೇಳ್ಬೋದು. ಅದೊಂದು ವಿಷಯ. ವಿಶ್ವದಲ್ಲಿ ಎಷ್ಟು ದೊಡ್ಡ ದೊಡ್ಡ ಕಂಪನಿ ಅದಾವ. ಯಾವುದು ಗೂಗಲ್ ಇರ್ಬೋದು, MS ಕಂಪನಿ ಇರ್ಬೋದು, ವಾಲ್ಮಾರ್ಟ್ ಇರ್ಬೋದು, ಇವಕ್ಕೆಲ್ಲ ದೊಡ್ಡ ಕಂಪನಿ ಇರ್ತಕ್ಕಂಥ ನಿರ್ವಹಣೆ ಒಂದು ಮಾಡುವ ಕೆಪಬಿಲಿಟಿ ಯಾರಿಗಿದೆಪ್ಪ ಅಂದ್ರೆ ಅದು ನಮ್ಮ ಇರ್ತಕ್ಕಂಥ ಇಂಡಿಯಾದವರಿಗಿದೆ. ಅದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸತ್ಯಂ ನಾಡಲ್ ಇರ್ಬೋದು. ಇನ್ನೊಂದು ಏನಂತಪ್ಪ ಅಂದ್ರೆ ಗೂಗಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತದೆ ಗೂಗಲ್ ಕಂಪನಿ. ಇದುಗಳು ಯಾರಿದೆ? ಇದುಗಳು ಅಮೆರಿಕದ್ದೇ. ಬಟ್ ಈ ಕಂಪನಿ ಇರ್ತಕ್ಕಂಥ ಗೂಗಲ್ ಕಂಪನಿ ಇರ್ತಕ್ಕಂಥ ಏನಪ್ಪಾ ಅಂದ್ರೆ ಮೇನ್ ಈ ಕಂಪನಿ ಇರ್ತಕ್ಕಂಥ ಸಿಇಒ ಯಾರಾದ್ರಪ್ಪ ಅಂದ್ರಿಗಿನ ಯಾರಾದ್ರ ಸಿಇಒ ಸುಂದರ್ ಪಿಚಾಯಿ ಅದಾನ. ಯಾರದಾರ ಇವಾಗ? ಸುಂದರ್ ಪಿಚಾಯಿ ಅಂತ ಅಂತೀವಿ. ಹೆಸರು ಯಾವಾಗ? ಸುಂದರ್ ಪಿಚಾಯಿ. ಅದ್ ಇಂಪಾರ್ಟೆಂಟ್ ವಿಶೇಷ ಏನಪ್ಪಾ ಅಂದ್ರಿಗಿನ ಆತ ಬರೇ ನಿಮ್ ಅಂದ್ರಿಗಿನ ಏನಂತ ಬರೇ ಏನಂತಂದ್ರಿಗಿನ ಒಂದು ನಿಮಿಷಕ್ಕೆ ಏನಂತಂದ್ರೆ ಆತ 6,000 ರೂಪಾಯಿ ಏನಂತಂದ್ರಿಗಿನ ಆದಾಯ ಬರ್ತದೆ. ಎಷ್ಟು ಇವಾಗ? ಒಂದು ನಿಮಿಷಕ್ಕೆ ನಮಗೆ ಒಂದು ನಿಮಿಷಕ್ಕೆ 1 ರೂಪಾಯಿ ಕೂಡ ಪಾಕೆಟ್ನಾಗ ಇರಂಗಿಲ್ಲ. ಬಟ್ ಒಂದು ನಿಮಿಷಕ್ಕೆ ಎಷ್ಟು ದುಡ್ಡು ಜನ ಇವಾಗ? 6,000 ರೂಪಾಯಿ. ಅಂದ್ರೆ ಅದ್ ಏನ್ ಕಾರಣಪ್ಪ ಅಂದ್ರೆ ನಾ ಅವರಪ್ಪ ಆಸ್ತಿ ಗಳಿಸಿದ್ದಿಲ್ಲ, ಸ್ವಂತ ತನ್ನ ಇರ್ತಕ್ಕಂಥ ಓನ್ ನಾಲೆಜ್ ಇಂದ ಅಷ್ಟು ಮಾಡಕ ಚೆನ್ನಂತ. ಯಾವ್ದು? ಪರ್ ಮಿನಿಟಿಗೆ 6,000 ರೂಪಾಯಿ ಅಂದ್ರಿಗಿನ ಅವ್ರು ಇರ್ತಕ್ಕಂಥ ತಿಂಗಳಿಗೆ ಎಷ್ಟೈತೆ ಅಂದ್ರಿಗಿನ 4 ಕೋಟಿ ಏನೈತೆ ಅಂದ್ರಿಗಿನ ಅಲ್ಲ 4.2 ಸಮಥಿಂಗ್ ಇದೆ. ಯಾರು ಸ್ಯಾಲ್ರಿ ಪರ್ ಮಂತ್ ಇದೆ. ಯಾರಿವಾಗ? ಸುಂದರ್ ಪಿಚಾಯಿ. ವಿಶೇಷ ಏನಪ್ಪ ಆತ ನಮ್ಮ ಇಂಡಿಯಾದ ಹಾಕೊಂಡಿರ್ತಕ್ಕಂಥ ಮೇನ್ ಪಾಯಿಂಟ್ ಯಾವ್ದು? ಇವಾಗ ಇಂಡಿಯಾದ ಯಾರಿವಾಗ? ಸುಂದರ್ ಪಿಚಾಯಿ. ಅದಕ್ಕೆಲ್ಲ ಏನ್ ಕಾರಣ? ನಾಲೆಜ್ ಇತ್ತಪ್ಪ ಅಂದ್ರೆ ಮನುಷ್ಯ ವಿಶ್ವದಲ್ಲಿ ಮೊದಲಿತ್ತು. ರೊಕ್ಕದಿಂದ ಏನ್ ಮಾಡ್ತೀವಾಗ? ಆಳ್ವಿಕೆ ಮಾಡೋ ರೊಕ್ಕದಿಂದಲ್ಲ ಏನ್ ಮಾಡ್ಬೇಕು ಇವಾಗ? ನಾಲೆಜ್ ಇತ್ತಪ್ಪ ಅಂದ್ರೆ ಏನಂತಂದ್ರಿಗಿನ ನಾವ್ ಇರ್ತಕ್ಕಂಥ ಪ್ರಪಂಚ ಏನ್ ಮಾಡ್ಬೋದ ಇವಾಗ ನಮ್ಮ ಅಂಗೈಲಿ ಇಟ್ಕೋಬಹುದು. ಅದು ಮೇನ್ ಇವಾಗ ಸ್ಟ್ರೆಂತ್ ಇರ್ತಕ್ಕಂಥ ಯಾವ್ದು ಇವಾಗ? ನಾವೇಂತಾರೆ ಯಾರಿವಾಗ? ಸುಂದರ್ ಪಿಚಾಯಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರಿಗಿನ ಈಗ ಕ್ವಶನ್ ಇವಾಗ ನಾವು ಎಕ್ಸಾಮಿಗೆ ಏನೇ ಫ್ರೇಮ್ ಮಾಡಿ ಅದ್ರ ಬಗ್ಗೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇವಾಗ MS ವರ್ಡ್ ಅಂತ ಕೇಳಿ ಅರಿವಿರುತ್ತೆ. ಇದಕ್ಕಿರ್ತಕ್ಕಂಥ ಈ ಪೇಜಿಗೆ ಏನಂತಾರಪ್ಪ ಅಂತ ಕೇಳಿದಾಗ ಏನಂತಾರೆ? ಇದಕ್ಕ ಡಾಕ್ಯುಮೆಂಟ್ ಅಂತೀವಿ. ಏನಂತ ಇವಾಗ? ಇದಕ್ಕ ಡಾಕ್ಯುಮೆಂಟ್ ಅಂತೀವಿ. ಡಾಕ್ಯುಮೆಂಟ್ ಪೇಜಿಗೆ, ರೈಟಾ? ಅದೇ ರೀತಿ ಇವಾಗ ಇದಕ್ಕಿರ್ತಕ್ಕಂಥ ಎಕ್ಸ್ಟೆನ್ಷನ್ ನೇಮ್, ಇದು ಎಕ್ಸಾಮ್ ಕೇಳಿದ ಎಕ್ಸ್ಟೆನ್ಷನ್ ನೇಮ್ ಅಥವಾ ಕನ್ನಡದಾಗ ವಿಸ್ತರಣೆ ನಿಯಮ ಅಂತಂತೀವಿ. ಈಗ ವಿಸ್ತರಣೆ ನಿಯಮ ಅಂದ್ರೆ ಏನ್ರಿ ಸರ್ ಅಂತ ಕೇಳಿ ಒಂದು ವಿಚಾರ ಮಾಡ್ಬೋದು. ಏನ್ ಸರ್ ಈಗ ವಿಸ್ತರಣೆ ನಿಯಮ ಅಂತಂದ್ರೆ? ಹೌದು, ನಮ್ಮ ಇರ್ತಕ್ಕಂಥ ಇವಾಗ ಅಡ್ರೆಸ್ಗಳು ಯಾವ್ದೋ ಒಂದು ಊರಿಗೆ ಹೋದಾಗ ನಿಮ್ಮ ಹೆಸರು ಹೇಳಿದ್ರೆ ಗೊತ್ತಾಗ ನಿಮ್ ಇರ್ತಕ್ಕಂಥ ಅಡ್ರೆಸ್ ಹೆಂಗ್ ಕೇಳ್ತಾರೆ ಅದ್ರಂಗ ಇರ್ತಕ್ಕಂಥ ಇದಕ್ಕೊಂದು MS ಇರ್ತಕ್ಕಂಥ ಒಂದು ಎಕ್ಸ್ಟೆನ್ಷನ್ ನೇಮ್ ಅಂತೀವಿ. ಅದು ಏನಪ್ಪಾ ಅಂದ್ರೆ ಈಗಿನ ಡಾಕ್ಯುಮೆಂಟ್ ಎಕ್ಸ್ ಅಂತಂತೀವಿ. ಡಾಕ್ಯುಮೆಂಟ್ ಎಕ್ಸ್. ವಾಟ್ ಈಸ್ ದ ಎಕ್ಸ್ಟೆನ್ಷನ್ ನೇಮ್ ಇನ್ MS ವರ್ಡ್ ಅಂತ ಕೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಯಾವುದು? ಇದು ಎಕ್ಸಾಮ್. ವಾಟ್ ಇಸ್ ಎಕ್ಸ್ಟೆನ್ಷನ್ ಇನ್ MS ವರ್ಡ್? ಆಪ್ಷನ್ ಡಾಕ್ಯುಮೆಂಟ್ ಎಕ್ಸ್, XLS ಎಕ್ಸ್, PPT ಎಕ್ಸ್, ನಾನ್ ಆಫ್ ದ ಅಬೌವ್ ಅಂತ ಕೇಳ್ತಾನೆ. ಕ್ವಶನ್ ಯಾವ್ದು ಇವಾಗ? ಇದು ಏನೈತಂದ್ರೆ ಫ್ರೇಮ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ಆಗ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವದಪ್ಪ ಅಂದ್ರೆ ಇದು MS ವರ್ಡ್ ಬಗ್ಗೆ ಏನೇನು ಕ್ವಶನ್ ಕೇಳ್ಯಾರಪ್ಪ ಅಂತ ಕೇಳಿದಾಗ ಈಗ MS ವರ್ಡ್ ನಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈಗ ಟೆಕ್ಸ್ಟ್ ಬರ್ತೀವಿ ನಾವು. ಟೆಕ್ಸ್ಟ್ ಅಲೈನ್ಮೆಂಟ್ ಬರೆದಾಗ ಅಲ್ಲಿರ್ತಕ್ಕಂಥ ಟೆಕ್ಸ್ಟ್ ಏನಂತ ಅಂದ್ರೆ ರೈಟ್ಗೆ ನಾವು ಕಂಟ್ರೋಲ್ R ಹೊಡೆದ್ರ ರೈಟ್ ಆಗುತ್ತೆ. ಕಂಟ್ರೋಲ್ R ಹೊಡೆದ್ರೆ ಏನಾಗುತ್ತೆ ಇವಾಗ? ಇದೇನಾಗುತ್ತೆ ಇವಾಗ? ರೈಟ್ ಆಗುತ್ತೆ. ಕಂಟ್ರೋಲ್ L ಹೊಡೆದ್ರೆ ಏನಾಗುತ್ತೆ ಇವಾಗ? ಲೆಫ್ಟ್ ಆಗುತ್ತೆ. ರೈಟಾ? ಕಂಟ್ರೋಲ್ J ಹೊಡೆದ್ರೆ ಏನಾಗುತ್ತೆ ಇವಾಗ? ಜಸ್ಟಿಫೈ ಆಗುತ್ತೆ. ಹೌದಿಲ್ಲ? ಕಂಟ್ರೋಲ್ ಏನಂತ ಅಂದ್ರೆ E ಹೊಡೆದ್ರೆ ಏನಾಗುತ್ತೆ ಇವಾಗ? ಅಥವಾ ಮಿಡ್ಲ್ ಆಗುತ್ತೆ. ಯಾವುದು? ಮಿಡ್ಲ್. ಏನಂತಂದ್ರ ಅದ್ರಾಗ ಏನಪ್ಪಾ ಅಂದ್ರೆ ಎಕ್ಸಾಮ್ ಕೇಳ್ಯಾರ ಕಂಟ್ರೋಲ್ E ಶಾರ್ಟ್ಕಟ್ E ಯಾವ್ದು ಸಂಬಂಧಪಟ್ಟಿರಿ? ಟೆಕ್ಸ್ಟ್ ಎಲಿಮೆಂಟ್. ಇದು ಯಾವ್ದಕ್ಕಂದ್ರೆ
ಯಾವ್ದು ಟೆಕ್ಸ್ಟ್ ಏನಂತಂದ್ರೆ ಇನ್ನ ಸೆಂಟರ್ ಅಥವಾ ಮಿಡ್ಲ್ ಬರಾಕ ಅಥವಾ ಮಧ್ಯದಲ್ಲಿ ಬರಾಕ ಯೂಸ್ ಮಾಡ್ತಾರ ಶಾರ್ಟ್ ಕಟ್ ಕೀ. ಅದು ಎಕ್ಸಾಮ್ ಏನಂತಂದ್ರೆ ಈಗ ಫ್ರೇಮ್ ಆಗಿ ಅದೊಂದು ಮೇನ್ ಇಂಪಾರ್ಟೆಂಟ್ ಇರ್ತಕ್ಕಂಥ MS ವರ್ಡ್ ಇರ್ತಕ್ಕಂಥ ಕೇಳ್ಬೋದು, ರೈಟಾ? ಅದೊಂದು ಕೇಳ್ಯಾರ. ಇನ್ನ ವಿಷಯ ಬಂದಾಗ ಇಲ್ಲಿ ಹೇಳ್ತಾವೆ ಯಾವ್ದು ಇವಾಗ ಇದೊಂದು ಇದ್ಯಾವ್ದು ಇದು ಗೊತ್ತಾಯ್ತು ಯಾವ್ದು ಇವಾಗ ಟೆಕ್ಸ್ಟ್ ಅಂತ ಯಾವ್ದು ಈ ವರ್ದಾಗ ಏನಾಗುತ್ತೆ ಇವಾಗ ಇದು ಬರ್ತಂತ ಕೇಳು. ಇನ್ನೊಂದು ಇವಾಗ ನೆಕ್ಸ್ಟ್ ಇವಾಗ ಇವು ಸೆಂಟೆನ್ಸ್ ಕೇಸ್ ಇರ್ಬೋದು, ಆಮೇಲೆ ಯಾವ್ದು ಇವಾಗ ಲೋವರ್ ಕೇಸ್ ಇರ್ಬೋದು, ಅಪ್ಪರ್ ಕೇಸ್ ಇರ್ಬೋದು, ಕ್ಯಾಪಿಟಲ್ ಈಚ್ ಅವರು ಟಾಪರ್ ಕೇಸ್. ಇದ್ರ ಬಗ್ಗೆ ಒಂದು ಕ್ವಶನ್ ಫ್ರೇಮ್ ಆಗಿದೆ. ಯಾವ ಫ್ರೇಮ್ ಆಗಿದಪ್ಪ ಅಂತ ಕೇಳ್ಬೋದು. ಈಗ ಎಕ್ಸಾಂಪಲ್ ಇವಾಗ ಸೆಂಟೆನ್ಸ್ ಕೇಸ್ ಅಂದ್ರೆ ಆಲ್ರೆಡಿ ಗೊತ್ತೈತೆ ನಿಮಗೆ. ಒಂದು ವಾಕ್ಯದ ಮೊದಲ ಅಕ್ಷರ ಯಾವುದು ಕ್ಯಾಪಿಟಲ್ ಆಗಿರ್ತೈತೆ ಅದಕ್ಕೇನಂತೀವಿ ನಾವು ಇವಾಗ ಸೆಂಟೆನ್ಸ್ ಕೇಸ್ ಅಂತೀವಿ. ಒಂದು ವಾಕ್ಯದ ಮೊದಲ ಅಕ್ಷರ ಅದು ಸೆಂಟೆನ್ಸ್ ಕೇಸ್ ಅಂತ, ರೈಟ್? ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಲೋವರ್ ಕೇಸ್ ಎಲ್ಲಾ ಸ್ಮಾಲ್ ಏನಾಯ್ತು ಎಲ್ಲಾ ಸ್ಮಾಲ್ ಯಾವ್ದ್ರ ತಗತ್ತ ಅದಕ್ಕೆ ಏನಾಯ್ತು ಇವಾಗ ಲೋವರ್ ಕೇಸ್ ಅಂತೀವಿ, ರೈಟ್? ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಗ ಅಪ್ಪರ್ ಕೇಸ್ ಅಥವಾ ಬಿಗ್ ಲೆಟರ್ ಅಂತ ಇರ್ತೀವಿ ಅದಕ್ಕೆ ಏನಂತೀವಿ ನಾವು ಇವಾಗ ಎಲ್ಲವೂ ಏನೈತಿ ಇವಾಗ ಕ್ಯಾಪಿಟಲ್ ಆಗಿರ್ತವೆ, ರೈಟ್? ನೆಕ್ಸ್ಟ್ ಬರ್ತಕ್ಕಂಥದ್ದು ಇವಾಗ ಕ್ಯಾಪಿಟಲ್ ಈಚ್ ವರ್ಡ್. ವರ್ಡ್ ಅಂದ್ರೆ ಏನು? ಒಂದು ಶಬ್ದದ ಒಂದು ಅಕ್ಷರ ಕ್ಯಾಪಿಟಲ್ ಇರ್ತಲ್ಲ ಅದಕ್ಕೆ ಏನಂತ ಇವಾಗ ಕ್ಯಾಪಿಟಲ್ ಈಚ್ ವರ್ಡ್ ಅಂತೀವಿ. ಯಾವ ಎಕ್ಸಾಮ್ ಕೇಳಿಲ್ಲ, ಬಟ್ ಯಾವ್ದು ಕೇಳಪ್ಪ ಅಂದ್ರೆ ಈಗ ಟಾಗಲ್ ಕೇಸ್ ಅಂತ ಕೇಳಿ. ಟಾಗಲ್ ಕೇಸ್ ಏನಂತಂದ್ರ ಟಾಗಲ್ ಕೇಸ್ ಇರ್ತಕ್ಕಂಥ ಸಂಬಂಧಪಟ್ಟಿರ್ತಕ್ಕಂಥ ಹೇಳಿಕೆಗಳು ಏನಂತಂದ್ರ ಫಸ್ಟ್ ಏನಂತಂದ್ರೆ ಈಗ ದೊಡ್ಡವಾಗಿರ್ತಾವು ಅಕ್ಷರಗಳು, ಆಮೇಲೆ ಚಿಕ್ಕದಾಗಿರ್ತಾವು, ಆಮೇಲೆ ಚಿಕ್ಕದಾಗಿರ್ತಾವು, ಆಮೇಲೆ ದೊಡ್ಡವಾಗಿರ್ತಾವು, ಆಮೇಲೆ ಏನಂತಂದ್ರೆ ಈಗ ಎಲ್ಲ ಸ್ಮಾಲ್ ಇರ್ತಾವು, ಎಲ್ಲ ಏನಂತ ಬಿಗ್ ಇರ್ತಾವ. ಆನ್ಸರ್ ಯಾವ್ದಪ್ಪ ಅಂದ್ರೆ ಈಗ ನಿಮ್ಗೆ ಇಲ್ಲಿ ಗೊತ್ತಾಗ ನೋಡಿದ್ರೆ ಯಾವ್ದು ಇವಾಗ ಟಾಗಲ್ ಕೇಸ್ ಅಂದ್ರ ಫಸ್ಟ್ಗೆ ಚಿಕ್ಕವು ಆಮೇಲೆ ದೊಡ್ಡ ಇರ್ತಕ್ಕಂಥ ಅದಕ್ಕೆ ಏನಂತೀವಿ ನಾವು ಇವಾಗ ಟಾಗಲ್ ಕೇಸ್. ಯಾವುದೇ ಒಂದು ಕ್ವಶನ್ ಬ್ಯಾಕ್ ನಾವು ನೋಡ್ತಕ್ಕಂಥ ಮೆಥಡ್ ಏನಪ್ಪಾ ಅಂದ್ರೆ ಈಗ 2 ವರ್ಷನ್ ಕೊಟ್ಟಿರ್ತಾನ, ಒಂದು ಇಂಗ್ಲಿಷ್ನಾಗ ಕೊಟ್ಟಿರ್ತಾನ, ಒಂದು ಕನ್ನಡದಾಗ ಕೊಟ್ಟಿರ್ತಾನ. ನಮಗೆ ಕರೆಕ್ಟಾಗಿ ಕನ್ನಡ ಓದಿ ಅಂದ್ರೆ ಅರ್ಥ ಆಗಿಲ್ಲ ಅಂತ ನಾವ್ ಏನ್ ಮಾಡ್ಬೇಕು ಈ ವರ್ಷ ಇವಾಗ ಇಂಗ್ಲಿಷ್ ನೋಡ್ಕೋಬೇಕು. ಹೌದು, ಇಂಗ್ಲಿಷ್ ನೋಡ್ಕೊಂಡಾಗ ಮಾತ್ರ ನಮ್ಗೆ ಏನಂತಂದ್ರೆ ಕರೆಕ್ಟ್ ಆನ್ಸರ್ ಸಿಗ್ತೈತೆ. ಆಮೇಲೆ ನಾವೇನಂತಂದ್ರೆ ಈಗ ಒಟ್ಟು ಕನ್ಫ್ಯೂಸ್ ಆಗ್ಬಾರ್ದು. ಇವಾಗ ಯಾವುದೇ ಒಂದು ಕಂಪ್ಯೂಟರ್ ಅಂದ್ರೆ ಆಲ್ಮೋಸ್ಟ್ ಆಲ್ ಈಗ ಕನ್ನಡಕ್ಕಿಂತ ನಮಗೆ ಸ್ಪಷ್ಟವಾಗಿ ಅರ್ಥ ಆಗಲ್ಲ ಯಾವ್ದು ಇಂಗ್ಲಿಷ್ ನೋಡ್ಬೇಕು ನಾವು. ಹೌದು, ಆಮೇಲೆ ಏನಂತಂದ್ರೆ ನೆಕ್ಸ್ಟ್ ಇರ್ತಕ್ಕಂಥ ಯಾವ ಕ್ವಶನ್ ಇವಾಗ ಟಾಗಲ್ ಕೇಸ್ ಇರ್ತಕ್ಕಂಥ ಇವಾಗ MS ವರ್ಡ್ ಬಗ್ಗೆ ಏನಂತಂದ್ರೆ ಈಗ ಕೇಳೋಣ ಅಂತ ಹೇಳೋದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಕ್ವಶನ್ ಮೊನ್ನೆ ಕೇಳಿದೆ ಯಾವುದು 2026ರಲ್ಲಿ 2026ರಲ್ಲಿ ಇರ್ತಕ್ಕಂಥ ಏನಂತ ಓದ್ತೀನಿ 22ನೇ ತಾರೀಕು ಮೊನ್ನೆ ನಡೆದ ಯಾವ್ದು HK ಕ್ವಶನ್ ಪೇಪರ್ ಅಲ್ಲಿ ಇದು ಕೇಳಿದೆ ಯಾವ್ದಂತಂದ್ರೆ ಈಗ ಯಾವ್ದಂದ್ರೆ ಈಗ ಒಂದು 25ನೇ ವೆಡ್ಡಿಂಗ್ ಆನಿವರ್ಸರಿ ಆಮೇಲೆ H2O ಅಂತ ಐತಿ. H2O ಹೌದು, ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಏನಪ್ಪಾ ಅಂದ್ರೆ ಈಗ H2O ಅಂತ ಕೇಳ್ಯಾರ. H2O ಬಟ್ 2 ಏನಂತಂದ್ರೆ ಈಗ ಇದು ಯಾವ ಸಂಬಂಧಪಟ್ಟಿದೆ ಅಂತ ಕೇಳ್ಯಾರ. ಆಫೀಸ್ ಏನಿದ್ದು ಇವಾಗ ಸೂಪರ್ ಸ್ಕ್ರಿಪ್ಟ್, ಸಬ್ಸ್ಕ್ರಿಪ್ಟ್, ಹೌದಿಲ್ಲ, ಇನ್ನೊಂದು ಸೈರನ್, ನಾನ್ ಆಫ್ ದ ಅಬೋವ್. ಹೌದಿಲ್ಲ, ಆನ್ಸರ್ ಯಾವ್ದು ಇವಾಗ H2 ಅಂದ್ರೆ ಯಾವ್ದಂತ ಇವಾಗ ಇಲ್ಲ ಐತಲ್ಲ ಯಾವ್ದು ಇಲ್ಲ ಐತಲ್ಲ ಯಾವ್ದು ಇರ್ತಕ್ಕಂಥ ಪ್ರಾಕ್ಟಿಕಲ್ ಆಗಿ ಅದಕ್ಕೆ ಏನಂತ ಇವಾಗ ಸಬ್ಸ್ಕ್ರಿಪ್ಟ್ ಅಂತೀವಿ. ಏನಂತ ಇವಾಗ ಸಬ್ಸ್ಕ್ರಿಪ್ಟ್, ರೈಟ್? ಸಬ್ಸ್ಕ್ರಿಪ್ಟ್ ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್. ಅದಕ್ಕೆ ನಾವು ಯಾವುದೋ ಒಂದು ಕಂಪ್ಯೂಟರ್ ಪ್ರಾಕ್ಟಿಕಲ್ ಮಾಡೋ ಟೈಮ್ಗೆ ನಾವು ಪ್ರಾಕ್ಟಿಕಲ್ ಎಷ್ಟು ಆದ್ಯತೆ ಕೊಡ್ತೀವೋ ಅಷ್ಟು ನಾವು ಯಾವ್ದು ಕೊಡ್ಬೇಕು, ನಾವು ಇವಾಗ ಥಿಯರಿ ಕೊಡ್ಬೇಕು. ಅವಾಗ ನಮ್ಗೆ ಏನಾಯ್ತು ಕರೆಕ್ಟ್ ಆಗಿ ಏನಂತಂದ್ರೆ ಅರ್ಥ ಆಗ್ತದೆ. ಹೌದಿಲ್ಲ, ಯಾವ್ದು ಇದಕ್ಕೇನಂತ ಇವಾಗ ಸಬ್ಸ್ಕ್ರಿಪ್ಟ್ ಅಂತೀವಿ. ಮತ್ತೆ ಅದೇ ಮೇಲೆ ಬಂತು ಅಥವಾ ಹಪ್ ಅಂತಂದ್ರೆ ಅದಕ್ಕೇನಂತ ಇವಾಗ ಸೂಪರ್ ಸ್ಕ್ರಿಪ್ಟ್ ಅಂತೀವಿ. ಹೌದಿಲ್ಲ, ಬಟ್ ಇದು ಕ್ವಶನ್ ಫೇಲ್ ಆಗುತ್ತೆ ನೆಕ್ಸ್ಟ್ ಏನಂತ ಇವಾಗ ಇದು ಕೂಡ ಆಗಬಹುದು. ಯಾವುದೇ ಒಂದು ಎಕ್ಸಾಮ್ನಾಗ ನಾವು ಇಂಪಾರ್ಟೆಂಟ್ ಏನಂತಂದ್ರೆ ಈಗ ಕ್ವಶನ್ ಅಥವಾ ಪ್ರಶ್ನೋತ್ತರ ರಿಪೀಟ್ ಅಥವಾ ಗೊತ್ತಿಲ್ಲ ಆದ್ರೆ ಆಗ್ಬೋದು, ಇಲ್ಕಂದ್ರಿಲ್ಲ ಒಟ್ಟು ಒಂದು 3% ಆಗ್ಬೋದು. ಬಟ್ ಆ ವಿಷಯ ಏನಾಗುತ್ತೆ ಅಂದ್ರೆ ಈಗ ಕಂಟೆಂಟ್ ರಿಪೀಟ್ ಆಗಿ ಆತ ಕಂಪಲ್ಸರಿ ಕಂಟೆಂಟ್ ಆ ವಿಷಯ ಬಗ್ಗೆ ಆ ಕಂಟೆಂಟ್ ರಿಪೀಟ್ ಯಾವ್ದಾಗ ಆ ಕಂಟೆಂಟ್ ಅದಕ್ಕೆ ನಾವೇನಂತಂದ್ರೆ ಆ ಯಾವುದೋ ಒಂದು ಕಂಟೆಂಟ್ ಬಗ್ಗೆ ಕರೆಕ್ಟ್ ಆಗಿ ಏನಂತಂದ್ರೆ ಟಾಪ್ ಇಂದ ಬಾಟಮ್ ವರೆಗೆ ಕರೆಕ್ಟ್ ಆಗಿ ನಾವು ಅನಲೈಸ್ ಮಾಡಿ ಓದ್ಬಿಟ್ಟಾದ್ರಿಗಿನ ಕ್ವಶನ್ ಮಿಸ್ ಆಗಿ ಸಾಧ್ಯ ಇಲ್ಲ. ಕ್ವಶನ್ ರಿಪೀಟ್ ಆದ ಗೊತ್ತಿಲ್ಲ, ಬಟ್ ಆಯ್ತಕ್ಕಂಥ ಆ ಕಂಟೆಂಟ್ ಮಾತ್ರ ನಾವು ಕರೆಕ್ಟ್ ಆಗಿ ಏನಂತಂದ್ರೆ ಈಗ ಕ್ಯಾಚ್ ಮಾಡ್ತೀವಿ. ಇದಿರ್ತಕ್ಕಂಥ MS ವರ್ಡ್ ಬಗ್ಗೆ ಇದು ಕೇಳಿದ ಕ್ವಶನ್. ಇನ್ನೇನಪ್ಪ ಅಂದ್ರೆ ಇದು ಕೂಡ ಕೇಳ ಯಾವ್ದು ಇವಾಗ MS ವರ್ಡ್ ನಲ್ಲಿ ಡಿಫಾಲ್ಟ್ ಫಾಂಟ್ ಸೈಜ್ ಯಾವುದು ಅಂತ ಕೇಳಿ. ಡಿಫಾಲ್ಟ್ ಇವಾಗ ನಾವು ಎಕ್ಸಾಂಪಲ್ MS ವರ್ಡ್ ಯಾವಾಗ ಓಪನ್ ಮಾಡು 2000 ಇವಾಗ ಅಲ್ಲ OS ಯಾವಾಗ ಓಪನ್ ಮಾಡಿ ಇದಿರ್ತಕ್ಕಂಥ OS ಯಾವ್ದಿದೆ OS ಅಂದ್ರೆ ಗೊತ್ತಲ್ಲ ಆಪರೇಟಿಂಗ್ ಸಿಸ್ಟಮ್. ಹೌದಿಲ್ಲ, OS 2010 ಇದೆ. ಬಟ್ ಇದಕ್ಕೆ ಓಪನ್ ಮಾಡಿದ್ರೆ ಯಾವ್ದೇ ಒಂದು ಏನಂತ ಸ್ಟಾರ್ಟ್ ಮಾಡಿದಾಗ
ಫಾಂಟ್ ಮಾಡಲ್ ಯಾವ್ದಿದೆ, ಡಿಫಾಲ್ಟ್ ಫಾಂಟ್ ಮಾಡಲ್ ಯಾವ್ದಪ್ಪ ಅಂದ್ರೆ ಇದೆ ಕ್ಯಾಲಿಬ್ರೆ. ಯಾವ್ದಿದೆ ಇವಾಗ ಕ್ಯಾಲಿಬ್ರೆ ಇದೆ. MS Word ಏನೈತಿ ಇವಾಗ ಕ್ಯಾಲಿಬ್ರೆ ಇದೆ. ಆದ್ಮೇಲೆ ಇನ್ನೊಂದು ಅದೇ ಕ್ವಶನ್ ಇನ್ನೊಂದು ಕೇಳೋಣ ಎಕ್ಸಾಮ್. ಯಾವುದೇ ಒಂದು MS Word ಆಗುತ್ತೆ ಯಾವುದೇ ಇರುತ್ತೆ ಅಂದ್ರೆ ಫಾಂಟ್ ಮಿನಿಮೈಸ್ ಮ್ಯಾಕ್ಸಿಮೈಸ್ ಅತ್ಯಂತ ಕನಿಷ್ಠ ಅತ್ಯಂತ ಗರಿಷ್ಠ ಸಂಖ್ಯೆ ಇರ್ತಕ್ಕಂಥ ಯಾವುದು ಅಂದ್ರೆ ಡಿಫಾಲ್ಟ್. ಹೌದಿಲ್ಲ ಇರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಫಸ್ಟ್ ಏನೈತಿ ಇವಾಗ 8/72 ಮಿನಿಮೈಸ್ 8 ಏನಂತ 72 ಇದೆ, ಮ್ಯಾಕ್ಸಿಮೈಸ್ 72 ಇದೆ. ಯಾವ್ದು ಇವಾಗ MS Word ಇರ್ತಕ್ಕಂಥ ಏನೈತೆ ಅಂದ್ರೆ ಮಾಡಬಹುದು. ಹೌದು ರೈಟ್. ಇರ್ತಕ್ಕಂಥ ಏನೈತೆ ಅಂದ್ರೆ ಕ್ವಶನ್ ಇವಾಗ ಕೇಳಿದಂತ ಕ್ವಶನ್ ಇರ್ಬೋದು. ಇನ್ನೊಂದು ಕ್ವಶನ್ ಕೇಳೋಣ. ಏನಂತಂದ್ರೆ ನಾವು MS Word ಇರ್ತಕ್ಕಂಥ ಬರೇ ಟೆಕ್ಸ್ಟ್ಗಳು ಏನಂತಂದ್ರೆ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಏನಂತಂದ್ರೆ ಎಲ್ಲಿ ಯೂಸ್ ಮಾಡ್ತಾರ ಅಂತ ಕೇಳಾರ. ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ ಇಳಿಕೆ ಕ್ರಮ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ರೆ ಇಲ್ಲಿ ತಗೊಂಡ ಈ ಮಾರ್ಕ್ ಕೊಟ್ಟಿರ್ತಾರೆ. ಈ ಮಾರ್ಕ್ ಏನಂತಂದ್ರೆ ಎಲ್ಲಿದೆ ಅಂತ ಇದಕ್ಕೆ ಇದಾವ ಸಂಬಂಧಪಟ್ಟಿದೆ ಅಂತ ಹೇಳಿ. ಯಾವ್ದು ಇವಾಗ ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಅಂತ ಹೇಳಿ. ಹೌದು ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಯಾವ್ದು ನಂಬರ್ ಇರ್ಬೋದು ಟೆಕ್ಸ್ಟ್ ಆಗಿರ್ಬೋದು ಏನಂತಂದ್ರೆ ಚೇಂಜ್ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಅಂತಂದ್ರೆ ಅದಕ್ಕೆ ಇದು ಹೇಳ್ಬೋದು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ MS Excel ಅಂತ ಹೇಳಿ. ಯಾವ್ದು ಇವಾಗ MS Excel ಇದು MS Excel ಇದಿರ್ತಕ್ಕಂಥ ನಾವು MS Word ಆಸ್ ಇಟ್ ಇದೆ ಅದಿರ್ತಕ್ಕಂಥ ಇದೊಂದು ಕಾಪಿ ಆಗ್ಬೋದು. ಇವಾಗ ನಾವು MS Word ನಾವು ಏನಂತೀವಿ ಇದಕ್ಕೆ ಪೇಜ್ಗೆ ಏನಂತೀವಿ ನಾವು ಇವಾಗ ಡಾಕ್ಯುಮೆಂಟ್ ಅಂತೀವಿ. ಬಟ್ ಇದಕ್ಕೆ ಏನಂತೀವಿ ನಾವು ಇವಾಗ ಇದು ಎಕ್ಸಾಮ್ ಯಾವ್ದು ಇವಾಗ MS Excel ಅದಕ್ಕೆ ಏನಂತೀವಿ ನಾವು ಇವಾಗ ಡಾಕ್ಯುಮೆಂಟ್ ಅಂತೀವಿ. ಬಟ್ ಇದಕ್ಕೆ ಏನಂತೀವಿ ನಾವು ಇವಾಗ ಸ್ಪ್ರೆಡ್ ಸೀಟ್ ಅಂತೀವಿ. ಏನಂತೀವಿ ಇವಾಗ ಸ್ಪ್ರೆಡ್ ಸೀಟ್. ಏನ್ ಸರ್ ಸ್ಪ್ರೆಡ್ ಅಂದ್ರ ಚದುರುವಿಕೆ ಅಥವಾ ಹರಡುವಿಕೆ. ಇವು ಚದುರುವಿಕೆ. ಇದಕ್ಕೆ ಏನಂತೀವ ಕಾಲಮ್ ಅಂತೀವಿ, ಇವ್ರಿಗೆ ಏನಂತೀವಿ ರೋಸ್ ಅಂತೀವಿ. ಕಾಲಮ್ ಮತ್ತೆ ರೋಸ್ ಎರಡು ಛೇದ ಆದಾಗ ನಮಗೆ ಬರ್ತಕ್ಕಂಥ ಇದಕ್ಕೆ ಏನಂತೀವಿ ನಾವು ಇವಾಗ ಸೆಲ್ ಅಂತೀವಿ. ಯಾವ್ದು ಇವಾಗ ಇದು ಕೇಳಿನ ಎಕ್ಸಾಮ್. ರೋ ಮತ್ತೆ ಕಾಲಮ್ ಎರಡು ಛೇದ ಆದಾಗ ನಮ್ಗೆ ಇರ್ತಕ್ಕಂಥ ಉದ್ಭವ ಏನಾಗುತ್ತದೆ ಅಂತ ಕೇಳ್ಯಾರ. ಅದು ಯಾವ್ದು ಇವಾಗ ಸೆಲ್ ಅಂತೀವಿ. ಇದಕ್ಕೆ ಏನಂತೀವಿ ಇವಾಗ ಸೆಲ್ ಅಂತೀವಿ. ರೈಟ್. ಯಾವ್ದು ಇವಾಗ ಸೆಲ್ ಅಂತೀವಿ. ಇನ್ನ ಒಂದು ಇದಕ್ಕಿರ್ತಕ್ಕಂಥ ಡಾಕ್ಯುಮೆಂಟ್ ಏನಂತೀವಿ ಇವಾಗ ರೈಟ್. ಇದಕ್ಕಿರ್ತಕ್ಕಂಥ ಏನಂತೀವಿ ಇವಾಗ ಸೀಟ್ಗೆ ಏನಂತೀವಿ ಸ್ಪ್ರೆಡ್ ಸೀಟ್. ಬಟ್ ಇದಕ್ಕಿರ್ತಕ್ಕಂಥ ಎಕ್ಸ್ಟೆನ್ಷನ್ ನೇಮ್ ಏನಂತಾರ. ವಾಟ್ ಇಸ್ ಎಕ್ಸ್ಟೆನ್ಷನ್ ನೇಮ್ ಇನ್ MS Excel? ಅವ್ರು ಯಾವ್ದಪ್ಪ ಅಂದ್ರೆ ಇದಕ್ಕ XLSX ಡಾಟ್ ಇದಕ್ಕೇನಂತೀವಿ ಇವಾಗ ಎಕ್ಸ್ಟೆನ್ಷನ್ ನೇಮ್. ವಾಟ್ ಇಸ್ ಎಕ್ಸ್ಟೆನ್ಷನ್ ನೇಮ್ ಇನ್ MS Excel? XLSX ಡಾಟ್. ರೈಟ್. ಇದು ಏನಂತಂದ್ರೆ ಬಟ್ MS Word ಕೇಳಂದ್ರ MS Excel ಮುಂದೆ ಇರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಂತಂದ್ರೆ ಕೇಳೋ ಒಂದು ಇರ್ಬೋದು ಅಥವಾ ಇರ್ತಕ್ಕಂಥ ಸಂಭವ ಇದೆ. ಅದೊಂದು ಇರ್ತಕ್ಕಂಥ ಸ್ವಲ್ಪ ಏನಂತಂದ್ರೆ ನೆನ್ಪಿಟ್ಕೋಬೇಕು. ಇನ್ನೊಂದ್ರೆ ಆಲ್ರೆಡಿ ಎಕ್ಸಾಮ್ ಅಲ್ಲಿ ಕೇಳಿದಂತ ಕ್ವಶನ್ ಸ್ವಲ್ಪ ಅನಲೈಸ್ ಮಾಡ್ಕೊಂಬರೋದ್ರಿಂದ ಯಾವ ಕ್ವಶನ್ ಕೇಳ್ಯಾನಪ್ಪ ಅಂತಂದ್ರೆ ನಮ್ಗೆ ಇರ್ತಕ್ಕಂಥ ರೋ ಮತ್ತೆ ಕಾಲಮ್ ಎಷ್ಟು ಇವಾಗ ಏನಂತಂದ್ರೆ ಕಾಲಮ್ ಎಷ್ಟಿದೆ ಅಂತ ಕೇಳ್ಯಾನ. ಹೌ ಮಚ್ ಕಾಲಮ್ ಇಂದ ಇನ್ MS Excel ಪ್ರೆಸೆಂಟ್ ಅದಕ್ಕೆ ಹೌದು ಎಷ್ಟಿರ್ಬೋದು ಇವಾಗ ಎಷ್ಟಂದ್ರೆ 16,384 ಗೂಗಲ್ ಕರೆಕ್ಟ್. ಎಷ್ಟದ ಕಾಲಮ್ ಇವಾಗ 16,384 ಇದೆ. ಏನ್ ಸರ್ 16,000 ಎಲ್ಲಿರ್ತಾವ ಅಂತ ಅನ್ಸ್ಬೋದು. ಹೌದಿಲ್ಲ ಹೆಂಗ 16,000 ಅಂತಂದ್ರೆ 1 2 3 ಸೀಟ್ ಅದಾವ. 3 ಸೀಟ್ ಎಲ್ಲ ಕೂಡಿ ಅಂತಂದ್ರೆ 16,384. ಒಂದು ಕಲಂ ಅಂದ್ರೆ ಇದು ಕಾಲಮ್ ರೈಟಾ. ಎಷ್ಟದಾವು 16,384 ಕಾಲಮ್ ಅದಾವು. ರೋ ಎಷ್ಟದಾವ ಅಂತಂದ್ರೆ 10,48,576 ಇದೆ. ಗೂಗಲ್ ಹೊಡೆದ್ ನೋಡ್ರಿ ಅಷ್ಟು 10,48,576. ಬಟ್ ಎಕ್ಸಾಮ್ ಇದ್ರ ಕೇಳೇನಂದ್ರೆ ನೆಕ್ಸ್ಟ್ ಏನಂತಂದ್ರೆ ಇದನ್ನ ಕೇಳೋ ಒಂದು ಸಂಭವ ಇರ್ಬೋದು. ಅದಕ್ಕೆ ಏನೈತೆ ಅಂತಂದ್ರೆ ರೆಫರೆನ್ಸ್ ಏನಂತಂದ್ರೆ ಅದೊಂದಿರ್ಬೇಕು. ರೈಟ್. ಯಾವ್ದಿರ್ತಕ್ಕಂಥ MS Excel ಅಂತ ಹೇಳ್ಬೋದು. ಹೌದಿಲ್ಲ. ಇನ್ನ ಕ್ವಶನ್ ನಾವು ನೋಡಿದಾಗ ನೆಕ್ಸ್ಟ್ ಯಾವ ಕೇಳೇನಪ್ಪ ಪ್ರಾಕ್ಟಿಕಲ್ ಆಗ. ಈಗ ನಾವು MS Excel ನಲ್ಲಿ ಯಾವುದೇ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರೆ ಫಸ್ಟ್ ಗೆ ಏನ್ ಹಾಕ್ಬೇಕು ಅಥವಾ ಏನ್ ಅಪ್ಲೈ ಮಾಡ್ಬೇಕು ಅಂತ ಕೇಳ. ಆಪ್ಷನ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಏನಂತಂದ್ರೆ ಮೈನಸ್ ಇಂಟು ಪ್ಲಸ್ ಕ್ವಶನ್ ಕೇಳೋಣ. ಯಾವುದೇ ಒಂದು MS Excel ನಲ್ಲಿ ಯಾವುದೊಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕಂದ್ರ
ನಿಮ್ಗೆ ಏನ್ ಬೇಕಾಗುತ್ತಲ್ಲ ಇವಾಗ ಫಸ್ಟ್ ಏನ್ ಹಾಕ್ಬೇಕು ಇವಾಗ ಈಕ್ವಲ್ ಟು ಹಾಕ್ಲೇಬೇಕು. ಇಲ್ಲಿ ಈಕ್ವಲ್ ಟು ಹಾಕಿದ್ರೆ ಮಾತ್ರ ನೆಕ್ಸ್ಟ್ ಹೋಗುತ್ತೆ. ನಾವು ಊಟ ಮಾಡೋಕೆ ನಮ್ಗೆ ಏನ್ ಇಂಪಾರ್ಟೆಂಟ್ ಬಾಯಿ ಬೇಕು ಹೌದಿಲ್ಲ, ಬಾಯಿಗೆ ಅಂದ್ರೆ ಹೋಗುತ್ತೆ ಹೊಟ್ಟೆ ಒಳಗ ಹೋಗಿಲ್ಲ. ಅದ್ರಂಗೆ ಏನಪ್ಪ ಅಂದ್ರೆ ಈಗ ಮೇನ್ ಇಂಪಾರ್ಟೆಂಟ್ ಏನ್ ಬೇಕು ನಮ್ಗೆ ಇವಾಗ ಯಾವುದು ಈಕ್ವಲ್ ಹಾಕ್ಲೇಬೇಕು. ಇದು ಎಕ್ಸಾಂಪಲ್ ಯಾವ್ದು ಇವಾಗ ಯಾವುದೋ ಒಂದು ಫಾರ್ಮುಲಾ ಅಪ್ಲೈ ಮಾಡ್ಬೇಕು ಅಂದ್ರೆ ಏನ್ ಬೇಕು ಫಸ್ಟ್ ಇವಾಗ ಈಕ್ವಲ್ ಟು ಬೇಕಾಗುತ್ತೆ ರೈಟ್. ಇನ್ನೊಂದು ಕ್ವಶನ್ ಯಾವ್ದಪ್ಪ, ಇನ್ನೊಂದು ಯಾವ್ದಪ್ಪ ಅಂದ್ರೆ ಈಗ ನಾವು MS Excel ಓಪನ್ ಮಾಡಿದಾಗ ಡಿಫಾಲ್ಟ್ ಸೀಟ್ ಎಷ್ಟದ ಡಿಫಾಲ್ಟ್ ಸೀಟ್ ಎಷ್ಟದಾವು ಅಂತ ರೆಸ್ಟ್ ಇವಾಗ 3 ಅದ. ಇಲ್ಲಿ ನೋಡಿ 3 1 2 3 ಡಿಫಾಲ್ಟ್. ಇದು ಕೇಳಿ ಎಕ್ಸಾಮ್ ಎಷ್ಟದ ಎಕ್ಸಾಮ್ಗೆ ಕೇಳಿದಂತ ಕ್ವಶನ್ಗಳು ಎಷ್ಟದ ಇವಾಗ 3 ಅದ ಸೀಟ್. ಯಾವುದು ಸೀಟ್ 1 ಸೀಟ್ 2 ಸೀಟ್ 3 ಇರ್ತಕ್ಕಂಥ ಏನಂತಂದ್ರೆ ಈಗ MS Excel ಇರ್ತಕ್ಕಂಥ ಒಂದು ಫಾರ್ಮುಲಾಗಳು ಏನಂತಂದ್ರೆ ಈಗ ಕೇಳ್ಬೋದು ಹೌದು ರೈಟಾ. ಇನ್ನೂ ಒಂದು ಇದು ಇಷ್ಟೇ ಇರ್ತಕ್ಕಂಥ ಕ್ವಶನ್. ಬಟ್ ನೆಕ್ಸ್ಟ್ ಇರ್ತಕ್ಕಂಥ ಬರೋ ಏನೈತಿ ಇವಾಗ ಪ್ರಾಕ್ಟಿಕಲ್ ಕೇಳ್ತಾ ಇರ್ತಕ್ಕಂಥ ಯಾವ್ದು ಇವಾಗ ಯಾವುದು ಶಾರ್ಟ್ಕಟ್ ಕೀಗಳ ಬಗ್ಗೆ ಏನಂತಂದ್ರೆ ಈಗ ಕೇಳೋಣ. ಇವಾಗಿರ್ತಕ್ಕಂಥ ಪೇಜ್ ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಈಗ MS ಪವರ್ ಪೇಂಟ್ ಅಂತ ಯಾವುದು MS ಪವರ್ ಪೇಂಟ್. ಇದು MS ಪವರ್ ಪೇಂಟ್ ಅಂತ ಅದ ರೈಟ್. MS ಪವರ್ ಪೇಂಟ್ MS ಪವರ್ ಪೇಂಟ್ ಅಂತ ಹೇಳ್ಬೋದು ರೈಟ್. ಇದು ಪವರ್ ಪೇಂಟ್. ಇದು ಎಕ್ಸಾಮ್ ಕೇಳೋಣ ಏನ್ ಕೇಳೋಣ ಕ್ವಶನ್ MS ಪವರ್ ಪೇಂಟ್ ಬಗ್ಗೆ. ಫಸ್ಟ್ ಏನಂತಂದ್ರೆ ಈಗ ವಿಚ್ ಈಸ್ ಅಪ್ಲೈ ಫಾರ್ ದ ಸ್ಲೈಡ್ ಇನ್ ದ ಬಿಲೋ ಅಂತ ಕೇಳೋಣ. ಸ್ಲೈಡ್ಗಳು ಎಲ್ಲಿ ಯೂಸ್ ಮಾಡ್ತಾರ ಸ್ಲೈಡ್ ಅದ್ರಾಗ ಆಪ್ಷನ್ಸ್ ಇವಾಗ MS ವರ್ಡ್ MS Excel MS ಪವರ್ ಪೇಂಟ್ ಯಾವುದು ನಾನ್ ಆಫ್ ದ ಅಬೌವ್ ಮೇಲಿನ ಯಾವುದಲ್ಲ. ಆನ್ಸರ್ ಯಾವ್ದಲ್ಲ ಇವಾಗ MS ಪವರ್ ಪೇಂಟ್. ಅದಕ್ಕೇನಂತಪ್ಪ ಅಂದ್ರೆ ಈಗ ಇದಕ್ಕೆ ನಾವು ನೋಡಿದಾಗ ಫಸ್ಟ್ ಇರ್ತಕ್ಕಂಥದ್ದು ಒಂದನೇದು MS ಪವರ್ ಪೇಂಟ್ ಹೌದಿಲ್ಲ. MS ಪವರ್ ಪೇಂಟ್ ಇದಕ್ಕಿರ್ತಕ್ಕಂಥ ಪೇಜ್ಗೆ ನಾವು ಏನಂತೀವಪ್ಪ ಅದಕ್ಕೆ MS ಅವ್ರಿಗೆ ಏನಂತೀವಿ ಡಾಕ್ಯುಮೆಂಟ್ ಅಂತೀವಿ. MS Excel ಏನಂತೀವಿ ಇವಾಗ ಸ್ಪ್ರೆಡ್ ಶೀಟ್ ಅಂತೀವಿ. ಇದಕ್ಕೆ ಏನಂತೀವಪ್ಪ ಅಂದ್ರೆ ಈಗ ಸ್ಲೈಡ್ ಅಂತೀವಿ. ಏನಂತೀವಿ ಇವಾಗ ಸ್ಲೈಡ್. ಇದು ಎಕ್ಸಾಮ್ಗೆ ಕೇಳಿದಂತ ಕ್ವಶನ್ 2-3 ಸಲ ರಿಪೀಟ್ ಆಗಿದೆ. ಏನಂತಾರೆ ಇವಾಗ ಸ್ಲೈಡ್ ಅಂತಾರ. ಇದಕ್ಕಿರ್ತಕ್ಕಂಥ ಎಕ್ಸ್ಟೆನ್ಷನ್ ನೇಮ್ ಅಥವಾ ವಿಸ್ತರಣೆ ನೇಮ ಯಾವಾಗಪ್ಪ ವಿಸ್ತರಣೆ ನೇಮ ಅಂತಂದ್ರೆ ಈಗ PPT X ಡಾಟ್ ಅಂತ ಯಾವ್ದು ಇವಾಗ PPT X ಡಾಟ್ ಅಂತ ಏನಂತಂದ್ರೆ ಈಗ ಇದಿರ್ತಕ್ಕಂಥ ಸ್ಲೈಡ್ ಇರ್ತಕ್ಕಂಥ ಯೂಸ್ ಮಾಡುವುದು ಯಾವ್ದು ಇವಾಗ MS ಪವರ್. ಇದಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ ಓನ್ಲಿ ಇವಾಗ ಈಗ ಪ್ರೆಸೆಂಟ್ ಇರ್ತಕ್ಕಂಥ ಯೂಟ್ಯೂಬ್ ಕ್ಲಾಸ್ ಎಲ್ಲ ಇಡೀ ಕರ್ನಾಟಕ ವಿಶ್ವದಲ್ಲಿ ಯೂಟ್ಯೂಬ್ ಕ್ಲಾಸ್ ಇರ್ತಕ್ಕಂಥ ಎಲ್ಲ ಸ್ಲೈಡ್ ಮಾಡೋದ್ರಲ್ಲಿ ಇವಾಗ MS ಪವರ್ ಪಾಯಿಂಟ್ ಇರ್ತಕ್ಕಂಥ ಅದನ್ನೇ ಏನಂತಂದ್ರೆ ಜಾಸ್ತಿ ಯೂಸ್ ಮಾಡ್ತಾರೆ. ಇಲ್ಲಕಂದ್ರೆ ಯಾವುದೋ ಒಂದು ಕಂಪನಿ ಇರ್ತಕ್ಕಂಥ ಎಲ್ಲ ಪ್ರೆಸೆಂಟೇಷನ್ ಕೊಡೋಕೆ ಏನಂತ ಇವಾಗ ಯೂಸ್ ಮಾಡ್ತಾರ. ನಮಗಿರ್ತಕ್ಕಂಥ ಏನೈತಿ ಇವಾಗ ಸ್ಲೈಡ್ ಎಲ್ಲಿ ಯೂಸ್ ಮಾಡ್ತಾರ ಬಟ್ ಇದಕ್ಕೆ ಏನಂತಾರೆ ಪೇಜ್ ಎಂಬುದೇ ನಮಗೆ ಐಡಿಯಾ ಇರ್ಬೇಕು. ಅಷ್ಟೇ ಏನಂತಂದ್ರೆ ಈಗ ಕ್ವಶನ್ ಕೇಳೋದು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಈಗ ಡಾಟಾ ಬೇಸ್ ಇಟ್ ಯಾವ್ದು MS ಆಕ್ಸೆಸ್ ಅಂತ ಕೇಳಾಗುತ್ತೆ. ಯಾವ್ದು MS ಆಕ್ಸೆಸ್ ಹೌದಿಲ್ಲ MS ಆಕ್ಸೆಸ್. ಇದಕ್ಕೇನಂತ ಇವಾಗ ಡಾಟಾ ಬೇಸ್ ಸೀಟ್ ಅಂತ ಯಾವ್ದು ಇವಾಗ ಡಾಟಾ ಬೇಸ್ ಸೀಟ್ ಅಂತ ಹೌದು ಡಾಟಾ ಬೇಸ್ ಸೀಟ್. ಇಲ್ಲಿರ್ತಕ್ಕಂಥ ಆಕ್ಸೆಸ್ ಹೋಮ್ ಪೇಜ್ ಹೌದಲ್ಲ. ಇದಿರ್ತಕ್ಕಂಥ ಯಾವ್ದು ಇವಾಗ ಡಾಟಾ ಬೇಸ್ ಇರ್ತಕ್ಕಂಥ ಹೋಮ್ ಪೇಜ್. ಫಸ್ಟ್ ಇವಾಗ MS ವರ್ಡ್ ಏನಂತೀವಿ ಡಾಕ್ಯುಮೆಂಟ್ ಅಂತೀವಿ. MS Excel ಏನಂತೀವಿ ಇವಾಗ ಸ್ಪ್ರೆಡ್ ಶೀಟ್ ಅಂತೀವಿ. MS ಪವರ್ ಪಾಯಿಂಟ್ ಏನಂತೀವಿ ಇವಾಗ ಸ್ಲೈಡ್ ಅಂತೀವಿ. ಬಟ್ ಇದಕ್ಕೆ ಏನಂತೀವಿ ನಾವು ಇವಾಗ ಡಾಟಾ ಬೇಸ್ ಅಂತೀವಿ ಹೌದು. ಇದಿರ್ತಕ್ಕಂಥ ಎಕ್ಸ್ಟೆನ್ಷನ್ ನೇಮ್ ಏನಂತೀವಿ ಡಾಟಾ ಬೇಸ್ ಡಾಟ್ ಅಂತ ಅಂತೀವಿ. ಬಟ್ ಇದಿರ್ತಕ್ಕಂಥ ಹೋಮ್ ಪೇಜ್ ಓನ್ಲಿ ಯಾವುದೇ ಒಂದು ಇದು ಏನಂತಂದ್ರೆ ಈಗ ಸ್ಮಾಲ್ ಪ್ರೋಗ್ರಾಮ್ ಆಫ್ ದ ಅಪ್ಲಿಕೇಶನ್ ಬಟ್ ನಾಟ್ ಅಪ್ಲಿಕೇಶನ್. ಬಟ್ ನಾವ್ ಏನಂತಂದ್ರೆ ಈಗ ಕಂಟೆಂಟ್ ಯಾವುದೊಂದು ಸ್ಕೂಲ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಮಾರ್ಕೆಟ್ದಾಗಿರ್ಬೋದು ಟೆಕ್ಸ್ಟ್ ಏನಂತಂದ್ರೆ ದತ್ತಾಂಶ ಏನಂತಂದ್ರೆ ಟೈಪ್ ಮಾಡಿ ಇಟ್ಬಿಟ್ಟು ನಾವು ಕಂಟಿನ್ಯೂ ಆಗಿ ಏನಂತಂದ್ರೆ ಏನಂತಂದ್ರೆ ಈಗ ರೈಟ್ ಮಾಡ್ತಕ್ಕಂಥ ಓದ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಈಗ MS ಆಕ್ಸೆಸ್ ಅಂತ ಹೇಳ್ಬೋದು ಹೌದಿಲ್ಲ. ಇಲ್ಲಿಗೆ ನನ್ನ ಕ್ಲಾಸ್ಗಳನ್ನು ಮುಗಿಸ್ತೇನೆ. ಎಲ್ಲರಿಗೆ ಧನ್ಯವಾದಗಳು.